ಭಕ್ತರೇ, ಇಂದು ಅನೇಕ ಮನೆಗಳಲ್ಲಿ ಒಂದು ದೊಡ್ಡ ಚಿಂತೆ. ಯಾವುದಪ್ಪ ಚಿಂತೆ ಅಂದ್ರೆ ಮದುವೆಯ ಸಮಸ್ಯೆ, ಒಂದು ಕಂಕಣ ಭಾಗ್ಯದ ಸಮಸ್ಯೆ. ಮಗಳು ದೊಡ್ಡವಳಾಗಿದ್ದಾಳೆ, ಆಕೆಗೆ ಮದುವೆಯ ಸಂಬಂಧ ಬರ್ತಿಲ್ಲ. ಮಗ ದೊಡ್ಡವನಾಗಿದ್ದಾನೆ, ಅವನಿಗೆ ಮದುವೆ ಆಗ್ತಿಲ್ಲ. ಇವನಿಗೆ ವಯಸ್ಸು ಆಗ್ತಾ ಬರ್ತಿದೆ, ಮಗಳು ಕೂಡ ದೊಡ್ಡವಳಾಗ್ತಾ ಇದ್ದಾಳೆ, ವಯಸ್ಸು ಮೀರಿ ಹೋಗ್ತಾ ಇದೆ, ಮದುವೆನೇ ಆಗ್ತಿಲ್ಲ. ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಈ ಮದುವೆಗಳಿಗೆ ಆಗ್ತಿಲ್ಲ ಅನ್ನೋದು. ಸಂಬಂಧಗಳು ಬರ್ತಿವೆ, ಆದ್ರೆ ಒಂದು ಕೊನೆಯ ಕ್ಷಣದಲ್ಲಿ ಇನ್ನೇನು ಮಾತುಕತೆ ಆಗ್ಬೇಕು, ಆ ಮಾತು ಮುರಿದು ಹೋಗ್ತಾ ಇದೆ. ಅಲ್ಲಿ ಮದುವೆ ಸಂಬಂಧನೇ ಆಗ್ತಿಲ್ಲ ಅನ್ನೋದು ಒಂದು ಕಡೆ. ಆದ್ರೆ ಇನ್ನು ಕೆಲವು ವರ್ಷಗಳಿಂದ ಆ ಒಂದು ಹುಡುಕಾಡಿದ್ರು ಕೂಡ ಒಂದು ಸರಿಯಾದಂತಹ ಜೋಡಿ ಸಿಗ್ತಿಲ್ಲ. ಈ ಸಮಸ್ಯೆಯಿಂದ ಎಷ್ಟೋ ತಂದೆ ತಾಯಿಗಳು ರಾತ್ರಿ ನಿದ್ದೆ ಮಾಡದೆ ಒಂದು ಕಳವಳವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಗೊತ್ತಾ. ಮದುವೆ ಆಗದೆ ಇರುವಂತಹ ಪ್ರಮುಖ ಸಮಸ್ಯೆಗಳು ಯಾವುವು ಅನ್ನೋದನ್ನ ನೀವು ಮೊದಲನೇದಾಗಿ ತಿಳ್ಕೋಬೇಕಾಗುತ್ತೆ. ಭಕ್ತರೇ, ಈ ಮದುವೆ ವಿಳಂಬವಾಗಲು ಹಲವಾರು ಕಾರಣಗಳಿರಬಹುದು. ಅದರಲ್ಲಿ ಜಾತಕ ದೋಷಗಳು, ಮಂಗಳ ದೋಷ, ಶನಿ ದೋಷ, ರಾಹು ದೋಷ, ಕೇತು ದೋಷ ಇವೆಲ್ಲವೂ ಕೂಡ ಇರಬಹುದು. ಅದರ ಜೊತೆಗೆ ಒಂದು ಕುಟುಂಬದ ಅಡಚಣೆ ಕೂಡ ಇರಬಹುದು. ಇಲ್ಲಿ ಹಣದ ಸಮಸ್ಯೆ, ಇಲ್ಲಿ ಅವ್ರಿಗೆ ಒಪ್ಪಿಗೆ ಆದ್ರೆ ಇನ್ನೊಬ್ರಿಗೆ ಒಪ್ಪಿಗೆ ಆಗಲ್ಲ, ಈ ಒಪ್ಪಿಗೆ ಸಮಸ್ಯೆ ಕೂಡ ಇರಬಹುದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸರಿಯಾದಂತಹ ಜೋಡಿ ಸಿಗದೆ ಇರುವುದು. ಒಂದು ಹೆಣ್ಣಿಗೆ ಇಷ್ಟ ಇರುತ್ತೆ, ಅವನು ಇಷ್ಟೇ ಓದಿರ್ಬೇಕು, ಹಿಂಗೆ ಇರಬೇಕು ಅನ್ನೋದಿರುತ್ತೆ. ಹುಡುಗನ್ ಕೂಡ ಒಂದು ಆಸೆ ಇರುತ್ತೆ, ಹಿಂಗೆ ಇರಬೇಕು ಹಂಗಿರ್ಬೇಕು. ಅವೆಲ್ಲ ಕೂಡ ಸರಿ ಹೊಂದಾಣಿಕೆ ಆಗದೆ ಇರೋದು, ಅಂದ್ರೆ ಸರಿಯಾದಂತಹ ಜೋಡಿ ಸಿಗದೆ ಇರೋದು. ಮತ್ತೆ ಒಂದು ಅದೃಷ್ಟದ ವಿಳಂಬ ಕೂಡ. ಇವೆಲ್ಲ ಸರಿ ಇದ್ರೂ ಕೂಡ ನಿಮಗೆ ಅದೃಷ್ಟ ಒಂದು ಸಮಯವನ್ನು ತಗೊಂತಾ ಇರುತ್ತೆ. ಎಲ್ಲರೂ ಕೂಡ ಸರಿಯೇ ಎಲ್ಲ ಇದೆ, ದೋಷ ಇಲ್ಲ, ಎಂಥದ್ದು ಇಲ್ಲ, ಕುಟುಂಬ ಸಮಸ್ಯೆ ಇಲ್ಲ. ಆದ್ರೆ ಎಲ್ಲ ಸರಿ ಇದ್ರೂ ಕೂಡ ಒಂದು ಅದೃಷ್ಟದ ವಿಳಂಬ ಕೂಡ ಬರ್ತಾ ಇರುತ್ತೆ. ಮತ್ತೆ ಒಂದು ಅದೃಷ್ಟ ಪರೀಕ್ಷೆ ಕೂಡ ಆಗ್ತಾ ಇರುತ್ತೆ. ಈ ಎಲ್ಲಾ ಸಮಸ್ಯೆಗಳು ಒಟ್ಟಿಗೆ ಬಂದಾಗ ನಿಮ್ಮ ಮದುವೆ ವಿಳಂಬ ಆಗೇ ಆಗತ್ತೆ. ಆದ್ರಿಂದಲೇ ಅನೇಕ ಕುಟುಂಬಗಳು ದೇವರ ಗುರುಗಳ ಆಶ್ರಯಕ್ಕೆ ಹೋಗ್ತಾರೆ. ಅದರಲ್ಲಂತೂ ರಾಯರ ಆಶ್ರಯಕ್ಕೆ ಬಂದ್ರೆ ಮಾತ್ರ ಇವೆಲ್ಲವೂ ಕೂಡ ನಿಮ್ಮ ಮದುವೆ ಸಮಸ್ಯೆಗೆ 100 ಪಟ್ಟು ಸಮಸ್ಯೆ ಬಗೆಹರದೇ ಹರಿಯುತ್ತೆ. ಭಕ್ತರೇ, ಈ ಭೂಮಿಯಲ್ಲಿ ಲಕ್ಷಾಂತರ ಜನರು ನಂಬುವಂತಹ ಒಂದು ಮಹಾ ಸತ್ಯ ಇದೆ. ಆ ಸತ್ಯ ಯಾವುದು ಗೊತ್ತಾ? ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ. ರಾಯರು ಭಕ್ತರ ಕಷ್ಟಗಳನ್ನ ನಿವಾರಿಸುವಂತಹ ಕರುಣಾಮೂರ್ತಿಗಳು. ಇತಿಹಾಸ ಹೇಳೋದಾದ್ರೆ ಸಂತಾನ ಇಲ್ಲದವರಿಗೆ ಸಂತಾನವನ್ನು ಕೊಟ್ಟಂತ ರಾಯರು, ಅನಾರೋಗ್ಯದಲ್ಲಿರೋರಿಗೆ ಆರೋಗ್ಯವನ್ನ ಕೊಟ್ಟಂತ ರಾಯರು, ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯ ಮಾಡಿದವರು ರಾಯರು. ಆದ್ರಂದ್ರೆ ಭಕ್ತರು ಸದಾ ಹೇಳ್ತಾರೆ, ರಾಯರನ್ನ ನಂಬಿದ ಮೇಲೆ ನಮ್ಮನ್ನ ಕೈ ಬಿಡೋದೇ ಇಲ್ಲ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ಅಂತೇಳಿ ಅವರ ನಾಮ ಜಪವನ್ನ ಮಾಡ್ತಾರೆ. ಭಕ್ತರೇ, ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಶಕ್ತಿ ಯಾವುದು ಗೊತ್ತಾ? ಅದು ನಾಮಸ್ಮರಣೆ. ಆ ನಾಮಸ್ಮರಣೆಯಲ್ಲಿ ಒಂದು ನಾಮ ವಿಶೇಷವಾಗಿದೆ. ಯಾವುದು ಗೊತ್ತಾ? ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನ ಭಕ್ತಿಯಿಂದ ಜಪ ಮಾಡಿದ್ರೆ ರಾಯರ ಕೃಪೆ ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಮಾಡುತ್ತದೆ. ಹಾಗಾಗಿ ನೀವೊಂದು ಸಂಕಲ್ಪ ಮಾಡ್ಕೋಬೇಕು. ಆ ಸಂಕಲ್ಪದ ಮೊದಲು ನಿಮಗೊಂದು ವಿಷಯ ತಿಳಿಸ್ತೇನೆ, ಸರಿಯಾಗಿ ಕೇಳಿ. 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಮಹಾಜಪಾಯಜ್ಞ. ಈ ಜಪ ಮಹಾಯಜ್ಞ ಶ್ರೀ ರಾಘವೇಂದ್ರ ಜಪಾಲಯ ಟ್ರಸ್ಟ್ ನಿಂದ ಒಂದು ಹೆಜ್ಜೆಯನ್ನ ಮುಂದಾಕಿದೆ. ಈ 108 ಕೋಟಿ ಜಪಯಜ್ಞ ಮಾಡಲಿಕ್ಕೆ ಸ್ಥಳ ಬೇಕಲ್ವಾ? ಅದಕ್ಕೋಸ್ಕರ ಎಲ್ಲಾ ಭಕ್ತರಿಂದ ಕೂಡ ಆ ದೇಣಿಗೆಯನ್ನ ಕೇಳ್ತಿದೆ. ಈ ರಾಯರ ಮಹಾದೇವಾಲಯಕ್ಕೆ ಒಂದು ದಿವ್ಯವಾದಂತಹ ಆಧ್ಯಾತ್ಮಿಕವಾದಂತಹ ಶಕ್ತಿಯುಳ್ಳ ಕಾರ್ಯಕ್ಕೆ ಒಂದು ದೇಣಿಗೆಯನ್ನ ಕೇಳ್ತಿದೆ. ಅದು ಯಾಕದಕ್ಕೋಸ್ಕರ ಅಂದ್ರೆ ಜಪ ಮಹಾಯಜ್ಞ ಅನ್ನೋದು ಒಬ್ಬರಿಗಲ್ಲ, ಇದು ಸಾವಿರಾರು ಭಕ್ತರಿಗೆ, ನಿಮಗೂ ಕೂಡ ನಿಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳಿಗೆ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವು ಜಪಯಜ್ಞವನ್ನ ಸಂಕಲ್ಪ ಮಾಡಿದ್ದೇವೆ. ಆ ಸಂಕಲ್ಪದಕ್ಕೆ ಒಂದು ಸ್ಥಳ ಬೇಕಾಗಿದೆ. ಆ ಸ್ಥಳ ಆದ ಮೇಲೆ ಅಲ್ಲಿ ರಾಯರ ಜಪಾಲಯ ನಿರ್ಮಾಣವಾಗಬೇಕಾಗಿದೆ. ನಿರ್ಮಾಣ ಆದ್ಮೇಲೆ ಪ್ರತಿದಿನ ಸೇವೆ ಆಗಬೇಕಾಗಿದೆ, ಜಪ ಮಂತ್ರ ಮೊಳಗಬೇಕಾಗಿದೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ದೇಣಿಗೆಯನ್ನ ನೀಡಬೇಕಾಗಿದೆ. ಅದಕ್ಕೋಸ್ಕರ ನೀವು ಈ ಮದುವೆಯ ಸಮಸ್ಯೆಗೆ ಒಂದು ಸಂಕಲ್ಪವನ್ನ ಈ ವಿಡಿಯೋ ಮುಗಿದ ನಂತರವೇ ಮಾಡಿ. ಎಲ್ಲರೂ ಕೂಡ ಶ್ರೀ ರಾಘವೇಂದ್ರ ಜಪಾಲಯದ ಒಂದು ಸಂಕಲ್ಪ ಹರಕೆ ಹೇಗಿರಬೇಕು ಅಂದ್ರೆ,
108 ಕೋಟಿ ಶ್ರೀ ರಾಘವೇಂದ್ರ ಜಪಯಜ್ಞದ ಮಹಾಯಜ್ಞದ ಒಂದು ಕಾರ್ಯಕ್ಕೆ, ಈ ಮಹಾ ಸಂಕಲ್ಪಕ್ಕೆ ನಾನು ಕೂಡ ಕೈ ಜೋಡಿಸ್ತೇನೆ. ನನ್ನ ಕೈಲಾದಂತಹ ಸಹಾಯ ಮಾಡ್ತೇನೆ. ನನಗೆಲ್ಲವೂ ಕೊಟ್ಟಿದ್ದೀರಾ, ಐಶ್ವರ್ಯ, ಹಣ ಎಲ್ಲವೂ ಕೊಟ್ಟಿದ್ದೀರಾ, ಆದರೆ ಮದುವೆ ಸಮಸ್ಯೆ ಮಾತ್ರ ಇದೆ. ನಾನು ಕೂಡ ಒಂದು ದೊಡ್ಡ ರೀತಿಯಲ್ಲಿ ನಿಮಗೆ ಆ ದೇಣಿಗೆಯನ್ನು ಕೊಟ್ಟು ಆ ಜಪಾಲಯಕ್ಕೆ ಪಾತ್ರನಾಗ್ತೇನೆ. ನಾನು ಕೂಡ ಒಬ್ಬ ಪಾತ್ರಧಾರಿ ಆಗ್ತೇನೆ ಅಂತೇಳಿ ನೀವು ಸಂಕಲ್ಪ ಮಾಡಿ ನಿಮ್ಮ ಕೈಲಾದಷ್ಟು ಜನರನ್ನ ಈ ದೇವಾಲಯ ನಿರ್ಮಾಣಕ್ಕೆ ಸಹಾಯವನ್ನು ಬೇಡಿ. ಸಂಕಲ್ಪ ಆದಮೇಲೆ ನೀವು ಹೇಳಬೇಕು ರಾಯರಿಗೆ, ರಾಯರನ್ನ ಪ್ರಾರ್ಥನೆ ಮಾಡಬೇಕು. ರಾಯರೇ, ನಮ್ಮ ಮನೆಯ ಮದುವೆ ಸಮಸ್ಯೆ ನಿವಾರಣೆಯಾಗಲಿ, ನಿಮ್ಮ ಕೃಪೆಯಿಂದ ಒಳ್ಳೆಯ ಮದುವೆ ಆಗಲಿ. ಈ ಸಂಕಲ್ಪವನ್ನ ಮಹಾಯಜ್ಞದಲ್ಲಿ ಏನು 108 ಕೋಟಿ ಜಪಯಜ್ಞ ಇದೆ ಅದರಲ್ಲಿ ಸೇರಿಸಿ ನನ್ನನ್ನು ಕೂಡ ಭಾಗಿಯಾಗಿಸಿ ನಾನು ಕೂಡ ಹರಕೆಯನ್ನು ಹೊರುತ್ತಿದ್ದೇನೆ ಅಂತೇಳಿ ಅಂತೇಳಿ ಹರಕೆಯನ್ನು ಹೊತ್ಕೊಳ್ಳಿ. ನಿಮಗೆ ಶುಭವಾಗಲಿ. ಅಂದ್ರೆ ಈ ಜಪಾಲಯದಲ್ಲಿ ಏನು ಮುಂದೆ ಆಗುತ್ತೆ ಅಂದ್ರೆ, ಸಾವಿರಾರು ಭಕ್ತರು ಸೇರುವಂತಹ ಜಪದಿಂದ ಒಂದು ಮಹಾ ಆಧ್ಯಾತ್ಮಿಕ ಶಕ್ತಿ ಉಂಟಾಗುತ್ತೆ. ಆ ಶಕ್ತಿ ನಿಮ್ಮ ಜೀವನದ ಅಡಚಣೆಗಳನ್ನು ದೂರ ಮಾಡುತ್ತದೆ. ಮತ್ತೆ ಭಕ್ತರು ಕೂಡ ನಂಬ್ತಾರೆ. ಈ ಒಂದು ಜಪಾಲಯದ ಒಂದು ಹರಕೆಯನ್ನು ಹೊತ್ತಿದ್ದಾರೆ, ಸಂಕಲ್ಪ ಮಾಡಿದ್ದಾರೆ, ಅವರ ಒಂದು ಅನುಭವ ಕೂಡ ಹೇಳ್ಕೊಂಡಿದ್ದಾರೆ. ವರ್ಷಗಳಿಂದ ಮದುವೆ ಆಗಿರ್ಲಿಲ್ಲ, ಜಪಾಲಯಕ್ಕೆ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ನಂತರ ಒಳ್ಳೆಯ ಸಂಬಂಧ ಸಿಕ್ತು, ರಾಯರ ಕೃಪೆಯಿಂದ ಮದುವೆ ಕೂಡ ನಿಶ್ಚಯ ಆಯಿತು. ಇಂತಹ ಅನೇಕ ಅನುಭವಗಳು ಇವೆ. ದೇವಸ್ಥಾನ ನಿರ್ಮಾಣಕ್ಕೆ ನಿಮ್ಮ ಕೈ ಕೂಡ ಇರಲಿ. ಈ ಮಹಾ ಕಾರ್ಯವನ್ನು ನಡೆಸಲು ಯಾರೋ ಒಬ್ಬರು ಹಣ ಕೊಡ್ತಾರೆ, ಯಾರೋ ಒಬ್ರು ಸಿಮೆಂಟ್ ಅನ್ನ ಕೊಡ್ತಾರೆ, ಇಟ್ಟಿಗೆ ಕೊಡ್ತಾರೆ. ಒಂದು ಮಹಾ ದೇವಸ್ಥಾನ ನಿರ್ಮಾಣವಾಗುತ್ತೆ. ನಿಮ್ಮ ಒಂದು ಸಣ್ಣ ದೇಣಿಗೆ, ನೀವು ನೀಡುವಂತಹ ದೇಣಿಗೆ ಎಷ್ಟು ಸಣ್ಣದಾದ್ರೂ ಕೂಡ ಅದು ರಾಯರ ಕಾರ್ಯದಲ್ಲಿ ಸೇರಿಕೊಳ್ಳುತ್ತೆ. ಅದು ಮಹಾ ಪುಣ್ಯವಾಗುತ್ತೆ ಕೂಡ. ನೀವು ಕೊಡುವಂತಹ 1000, 10,000, ಲಕ್ಷ ರೂಪಾಯಿಗಳು ಈ ದೇವಸ್ಥಾನದ ಒಂದು ಕಲ್ಲು ನಿಂತ್ಕೊಳ್ಳುತ್ತೆ. ನಾಳೆ ಸಾವಿರಾರು ಭಕ್ತರು ಇಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಪುಣ್ಯದಲ್ಲಿ ನಿಮ್ಮ ಪಾಲು ಕೂಡ ಇರುತ್ತೆ. ಹಾಗಾದ್ರೆ ಈ ದೇಣಿಗೆಯನ್ನು ಹೇಗೆ ನೀಡಬಹುದು ಅಂದ್ರೆ, ಒಂದು ಸ್ಕ್ರೀನ್ ಅಲ್ಲಿ ಕಾಣುವಂತಹ ಒಂದು ವೆಬ್ಸೈಟ್ www.japalaya.org ಭೇಟಿ ನೀಡಿದ್ರೆ ಅಲ್ಲಿ ದೇವಸ್ಥಾನದ ಒಂದು ಜಪಾಲಯದ ಕಾರ್ಯ ಎಲ್ಲವೂ ಇದೆ. ಅಲ್ಲೇ QR ಕೋಡ್ ಇದೆ. ಆ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನೀವು ದೇಣಿಗೆಯನ್ನು ಮಾಡಬಹುದು. ಇಲ್ಲ ಅಕೌಂಟ್ ನಂಬರ್ ಇದೆ, ಅಕೌಂಟ್ ನಂಬರ್ ಅನ್ನ ನೋಡಿ ನೀವು ಅಕೌಂಟ್ ಟ್ರಾನ್ಸ್ಫರ್ ಮಾಡಬಹುದು. ಇಲ್ಲ ಅಥವಾ ನಾನು ನೇರವಾಗಿ ಈ ಸಂಸ್ಥಾಪನೆಗೆ ಬಂದು ನಾನು ಅವರಿಗೆ ಕೊಡ್ತೇನೆ, ನಾನು ಯಾಕಂದ್ರೆ ದೊಡ್ಡದಾಗಿ ಕೊಡಬೇಕಾಗಿದೆ ಅವರಿಗೆ ಅನ್ನೋದಾಗ ನೀವು ನೇರವಾಗಿ ಮಧು ಅವರನ್ನ ಭೇಟಿ ಮಾಡಬಹುದು. 9353959277ಗೆ ಕರೆ ಮಾಡೋದ್ರ ಮೂಲಕ ಅಥವಾ ವಾಟ್ಸಪ್ ಮಾಡೋದ್ರ ಮೂಲಕ ನೀವು ಅಲ್ಲಿ ದೇಣಿಗೆಯನ್ನು ಕೊಟ್ಟು ರಾಯರ ಸೇವೆಯನ್ನು ಮಾಡುವುದು. ನಿಮ್ಮ ಮನೆಯಲ್ಲಿ ಮದುವೆ ಸಮಸ್ಯೆ ಇದ್ರೆ ಒಮ್ಮೆ ರಾಯರ ಆಶ್ರಯಕ್ಕೆ ಬನ್ನಿ, ಜಪಾಲಯದ ಸಂಕಲ್ಪ ಹೊತ್ಕೊಳ್ಳಿ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನ ಹರಕೆ ತೆಗೆದುಕೊಳ್ಳಿ. ರಾಯರ ಕೃಪೆಯಿಂದ ನಿಮ್ಮ ಮನೆಯಲ್ಲೂ ಶೀಘ್ರದಲ್ಲೇ ಮಂಗಳನಾದ ಬೆಳಗಲಿ. ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸುತ್ತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.